ನಿಮ್ಮ ಫಸಲುಗಳಿಗೆ ಅಗತ್ಯವಿದೆ. ಹಾಗೇನು ಈ ಅಂಶದ ಹೆಚ್ಚಳದಿಂದ ಗಿಡಮರಗಳಿಗೆ ಎಂತಹ ಅಪಾಯ ಕಾದಿದೆ ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ಮಾರ್ಗದರ್ಶನ ಮಾಡ್ತೇವೆ. ಹೀಗಾಗಿ ಈ ವಿಡಿಯೋವನ್ನು ಎಲ್ಲರೂ ಅಂತ್ಯದವರೆಗೂ ತಪ್ಪದೆ ನೋಡಿ. ಆತ್ಮೀಯ ಕೃಷಿಕ ಬಾಂಧವರೇ, ಸಾಮಾನ್ಯವಾಗಿ ಗಿಡಗಳ ಬೆಳವಣಿಗೆ ಹಾಗೂ ವಿಕಾಸಕ್ಕೆ ತಾಮ್ರ ಅಂದ್ರೆ ಕಾಪರ್ ಅತ್ಯವಶ್ಯಕ ಸೂಕ್ಷ್ಮ ಪೋಷಕ ತತ್ವವಾಗಿದೆ. ಇದು ಬೆಳಕಿನ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಇದರ ಜೊತೆಗೆ ಅಮೈನೋ ಆಸಿಡ್ ಅನ್ನು ಪ್ರೋಟೀನ್ ರೂಪದಲ್ಲಿ ರೂಪಾಂತರಗೊಳಿಸುವ ಪ್ರಕ್ರಿಯೆಯಲ್ಲಿ ಗಿಡಗಳಿಗೆ ಇದರ ಹೆಚ್ಚಿನ ಅವಶ್ಯಕತೆ ಇದೆ. ಕಾಪರ್ ಗಿಡಗಳ ಜೀವಕೋಶಗಳ ಬಲ ಹೆಚ್ಚಿಸೋದರಲ್ಲಿಯೂ ಸಹಕಾರಿ. ಆದ್ರೆ ನಿಮಗೆ ಗೊತ್ತಿರಲಿ, ಬೆಳೆಗಳಿಗೆ ಇದೇ ತಾಮ್ರದ ಅಂಶ ಹೆಚ್ಚಾದರೆ ವಿಷಕಾರಿಯೂ ಆಗುವುದು ಉಂಟು. ಕಾಪರ್ ಅಂಶದ ಕೊರತೆ ಹೆಚ್ಚಾಗಿ ಆಮ್ಲೀಯ ಗುಣವುಳ್ಳ ಭೂಮಿಯಲ್ಲಿ ಕಂಡುಬರುತ್ತದೆ. ಹೆಚ್ಚಿನ pH ಅಂಶ ಇರುವ ಭೂಮಿ ಬಿಟ್ಟು ಇನ್ನುಳಿದ ಪ್ರದೇಶದ ಗಿಡಗಳಿಗೆ ತಾಮ್ರದ ಅಂಶ ಅನುಪಲಬ್ಧವಾಗಿ ಬಿಡುತ್ತದೆ. ಗಿಡದಲ್ಲಿ ತಾಮ್ರದ ಕೊರತೆಯಿಂದ ಕಂಡುಬರುವ ಲಕ್ಷಣಗಳು ಹೀಗಿವೆ. 1. ಗಿಡಗಳ ಎಲೆಗಳು ಪೂರ್ಣ ಪ್ರಮಾಣದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಗಿಡಗಳ ಹೊರಭಾಗ ಕೊಳೆಯಲು ಪ್ರಾರಂಭವಾಗುತ್ತದೆ. 2. ಕಾಪರ್ನ ಕೊರತೆಯಿಂದ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತವೆ. 3. ಗಿಡಗಳ ಎಲೆಗಳ ಆಕಾರ ಚಿಕ್ಕದಾಗುತ್ತವೆ. 4. ಕಾಪರ್ನ ಕೊರತೆಯಿಂದ ಹೊಸ ಎಲೆಗಳು ಸರಿಯಾದ ಆಕಾರದಲ್ಲಿ ಚಿಗುರಲು ಕೂಡ ಸಾಧ್ಯವಾಗುವುದಿಲ್ಲ. 5. ಎಲೆಗಳ ನಡುವಿನ ಭಾಗಗಳ ಕೋಶಗಳು ಸಾಯಲು ಶುರುವಾಗುತ್ತವೆ. 7. ಗಿಡಗಳ ಮೇಲ್ಭಾಗದ ಎಲೆಗಳ ಪ್ರಮಾಣದಲ್ಲಿ ಕೆಳಭಾಗದ ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಆ ಎಲೆಗಳು ಉದರಲು ಪ್ರಾರಂಭವಾಗುತ್ತವೆ. ಕಾಪರ್ ಅಂಶ ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಕೂಡ ಒಳ್ಳೆಯದಲ್ಲ. ಇದರಿಂದಲೂ ಗಿಡಗಳು ಸಂಕಷ್ಟ ಎದುರಿಸಬೇಕಾಗುತ್ತದೆ. ಹೌದು, ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ತಾಮ್ರದ ಅಂಶ ಲಭ್ಯವಾದರೆ ಗಿಡಗಳ ಬೇರುಗಳು ಸುಟ್ಟು ಹೋದಂತಾಗಿ ಅವುಗಳ ವಿಕಾಸವನ್ನು ಪ್ರತಿಬಂಧಿಸಿ ಬಿಡುತ್ತದೆ. ಫಸಲಿನಲ್ಲಿ ಕಾಪರ್ನ ವಿಷಯುಕ್ತ ಅಂಶದಿಂದ ಅತ್ಯಂತ ಹೆಚ್ಚಿನ ಸಂವೇದನಾಶೀಲತೆಯನ್ನು ಉಂಟಾಗುತ್ತದೆ. ಈ ಸಮಸ್ಯೆಯ ಪರಿಹಾರಕ್ಕಾಗಿ ಗ್ರೀನ್ ಪ್ಲಾನೆಟ್ ಹೊರತಂದಿದೆ ಪವರ್ ಪ್ಲಾಂಟ್ ಕಾಪರ್ EDTA 14%. ಇದು ಹಲವು ರೀತಿಯಿಂದ ನಿಮಗೆ ಸಹಕಾರಿಯಾಗಿದೆ. ಉದಾಹರಣೆಗೆ, ಇದರ ನಿರ್ಣಾಯಕ ರೂಪದಿಂದ ತಿಳಿದಿರೋದು ಏನೆಂದರೆ, ತಾಮ್ರದ ಕೊರತೆ ಇರುವ ಗಿಡಗಳು ಫೊಲಿಯರ್ ಸ್ಪ್ರೇನ ಜೊತೆ ಶೀಘ್ರವಾಗಿ ಪ್ರತಿಕ್ರಿಯಿಸುತ್ತವೆ. 2. ಕಾಪರ್ EDTA 14% ನಲ್ಲಿ ಕಾಪರ್ ಮೆಟಲ್ ಇದೆ. ಇದು EDTA ಜೊತೆ ಸೇರಿ ಗಿಡಗಳ ಪ್ರಾಥಮಿಕ ಪೋಷಕ ತತ್ವವಾದ NPK ಜೊತೆ ಸಮೃದ್ಧಿಗೊಳ್ಳುತ್ತವೆ. 3. EDTA ತಾಮ್ರವನ್ನು ಬಿಗಿಯಾಗಿ ಹಿಡಿದಿಡುತ್ತೆ. ಇದು ಸುಲಭವಾಗಿ ಹೋಗಲು ಬಿಡುವುದಿಲ್ಲ. 4. ಕಾಪರ್ ಅಂಶದ ಫಲವತ್ತೆಯ ಒಳ್ಳೆಯ ವಿಚಾರ ಅಂದ್ರೆ ಇದರ ಉಪಯೋಗದಿಂದ ಗಿಡಗಳ ಎಲೆಗಳು ಹಾಗೂ ಮಣ್ಣು ಅಥವಾ ಪೋಷಕ ತತ್ವದ ಕೊರತೆಯನ್ನು ನೀಗಿಸಲು ಸಹಕಾರಿಯಾಗಿದೆ. 5. ಇದು ಗಿಡಗಳ ಬೆಳವಣಿಗೆಯ ದರವನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. 6. ಕಾಪರ್ EDTA ಹಣ್ಣುಗಳು ಮತ್ತು ತರಕಾರಿಗಳ ಬಣ್ಣ ಹಾಗೂ ಸ್ವಾದವನ್ನು ಹೆಚ್ಚಿಸುವುದರಲ್ಲಿ ಸಹಾಯಕವಾಗಿದೆ. ಇದರ ಬಳಕೆ ಕೂಡ ಅತ್ಯಂತ ಸುಲಭ. ಇದನ್ನು ಪ್ರತಿ 1 ಲೀಟರ್ ನೀರಿಗೆ 0.5 ಗ್ರಾಂನಿಂದ ಹಿಡಿದು 1 ಗ್ರಾಂನ ಅಳತೆಯಂತೆ ಪ್ರಯೋಗಿಸಬಹುದು. ಗ್ರೀನ್ ಮಾರ್ನಿಂಗ್.